ಹೇ ಗಾಯ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ತಮ್ಮನೇಲಲ್ಲಿ ನೋಡಿದ, ಇದು ಯುಗಾದಿ ಹಬ್ಬ ಆ್ಯಂಡ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತಿನ ವ್ಲಾಗ್ ಜಸ್ಟ್ ಮನೇಲಿ ಏನು ಹಬ್ಬ ಮಾಡ್ತೀವಿ ಅದು ಇದು ಅಷ್ಟೇ. ಸೊ ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ. ನನ್ನ ಔಟ್ಫಿಟ್ ಆಮೇಲೆ ತೋರಿಸ್ತೀನಿ ಕನ್ನಡಲ್ಲಿ ಅಥವಾ ಸಂಜೆ. ಇವಾಗ ಪೂಜೆಗೆ ಕೂತ್ಕೋಬೇಕು, ನವಧಾನ್ಯ ಕೊಡೋದು. ಸೊ ಅದು ಕೂತ್ಕೊಂಡಾದ್ಮೇಲೆ ಅಡುಗೆ ಮಾಡಬೇಕು. ನಾನೇನು ಮಾಡಲ್ಲ, ನಾನು ಬರೀ ಬೇಯಿಸ್ತೀನಿ ಒಬ್ಬಟ್ಟು. ಸೊ ಅದನ್ನೆಲ್ಲ ತೋರಿಸ್ತೀನಿ. ಈ ಹಬ್ಬ ಅಂದರೆ ಇನ್ನೇನು ಅಷ್ಟೇ ಅಲ್ವಾ, ತಿನ್ನೋದು ಪೂಜೆ, ತಿನ್ನೋದು ಪೂಜೆ, ತಿನ್ನೋದು ಮಲಗೋದು ಅಷ್ಟೇ. ಸೊ ಇವತ್ತಿನ ದಿನಚರಿ ಹೇಗಿರುತ್ತೆ ಅಂತ ನೋಡೋಣ. ಲೆಟ್ಸ್ ಗೆಟ್ ಇಂಟು ದಿ ವಿಡಿಯೋ. ಇದು ನನ್ನ ಔಟ್ಫಿಟ್ ಆಫ್ ದಿ ಡೇ. ಶರಾರ ಪ್ಯಾಂಟ್ ಆ್ಯಂಡ್ ಕುರ್ತಾ ಯೆಲ್ಲೋ ಕಲರ್ ಇದೆ. ಇದಕ್ಕೆ ದುಪ್ಪಟ್ಟ ಇದು ಈಗ ಹಾಕೊಂಡಿಲ್ಲ, ಶೆಕೆ ಆಗುತ್ತೆ ಅಂತ. ಬಟ್ ಯಾ ಗೈಸ್, ಇದು ಪ್ಯಾಂಟ್ ಒಳ್ಳೆ ನನಗೆ ಸ್ಕರ್ಟ್ ಆದಂಗಿದೆ. ಹಿಂಗಿಟ್ಟರೆ ಬರೀ ಸ್ಕರ್ಟ್ ಕಂಡ ಕಾಣುತ್ತೆ, ಬಟ್ ಶರಾರ ಪ್ಯಾಂಟ್. ಓಂ ಶುಭಾಭ್ಯಾಂ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣಃ ದಿತಿ ಪ್ರಾರ್ಥನೆ ಮಾಡಮ್ಮ. ಜೋಸ್ನ ತೊಟ್ಟಿತ್ತಾವಳೆ, ತಟ್ಟು ತಟ್ಟು ಕೈ ತಟ್ಟಿಸ್ಬಿಟ್ರೆ ಒಬ್ಬಟ್ಟು ತಿಂದಂಗೆ ವಯಸ್ಸು ದೊಟ್ಟಿ ತಟ್ಟಂಗೆ ತಟ್ತೀನಿ ನಾನು. ಇದು ರೊಟ್ಟಿ ತೊಡ್ದಂಗ. ಅಯ್ಯೋ ಭಗವಂತ, ಹೆಂಗ್ ತೊಡ್ತೀಯ ಅಂದ್ರೆ ಸೈಡಲ್ಲೆಲ್ಲ ಹೇಳೋ, ಅದೇನು ಹೇಳೋ. ಸೈಡಲ್ಲೆಲ್ಲ ಮೈದಾ ಹಿಟ್ಟು ಹಂಗಂಗೆ ದಪ್ಪಗೆ ಹಂಗೆ ತಟ್ಟೋದು ನಾನು. ಏನಿವಾಗ ಏನಿಲ್ಲ, ಈರುಳ್ಳಿ ಕಟ್ ಮಾಡ್ಕೊಂಡು ಇನ್ನು ಹಾಗೆ ಇಲ್ಲ. ಈರುಳ್ಳಿನ ಯಾಕೆ ಬೊಂಡ ಮಾಡ್ತೀಯಾ? ಎಲ್ಲ ಓಡಿಬೇಡ ನನ್ನ ಮುಂದೆ ಮಾಡೋಕೆ ಸುಮ್ಮನೆ ರೆಕಾರ್ಡ್ ಆಗ್ತೈತಿ. ಇದನ್ನು ಆಗಲಿ ಅನ್ಸನೆ ತಗೊಳ್ಳಿದೆ. ಏನ ಇದೆ ತಗೊಳ್ಳಿ. ಬಟ್ಟು 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 ಬಟ್ಟು. ಆ ಮ್ಯೂಸಿಕ್ ಹಾಕ್ಲಾ ರಾಜ್ಕುಮಾರ್ದು? ಬಟ್ಟು ಬಟ್ಟು ಬಟ್ಟು. ಓಕೆ ಗೈಸ್, ಇವಾಗ ಈವ್ನಿಂಗ್ ಫುಲ್ ರೆಡಿ ಆಗಿದ್ದೀನಿ. ಆ್ಯಂಡ್ ಓಲೆ ಬಳೆ, ಗಾಜಿನ ಬಳೆ ಹಿಂಗೆ ಪೇರ್ ಮಾಡಿದ್ದೀನಿ 2 ಕೈಗೂ. ಒಂದೇ ಕೈಗೆ ಹಾಕೊಳ್ಳೋಣ ಅಂದ್ಕೊಂಡೆ, ಬಟ್ 2 ಕೈಗೆ ಹಿಂಗೆ ಚೆನ್ನಾಗಿ ಕಾಣ್ತಿದೆ. ಆ್ಯಂಡ್ ಔಟ್ಫಿಟ್ ಅವಾಗಲೇ ತೋರಿಸ್ದೆ. ಏನೂ ಮಾಡಿಲ್ಲ ಗೈಸ್, ಊಟ ತಿಂದು ಸ್ವಲ್ಪ ಹೊತ್ತು ಮಲ್ಕೊಂಡು ನಮ್ಮ ಚಿಕ್ಕಮ್ಮ ಬಂದಿದ್ದು ಭಾಷಣ ಹೊಡ್ಕೊಂಡು. ಇವಾಗ ಸಂಜೆ ದೇವಸ್ಥಾನಕ್ಕೆ ಹೋಗ್ತೀವಿ. ಆಮೇಲೆ ಫಸ್ಟ್ ಮೇಲ್ಗಡೆ ಹೋಗಿ ಒಂಚೂರು ಫೋಟೋಶೂಟು, ರೀಲ್ಸ್ಗೆ ಎಲ್ಲ ವೀಡಿಯೋ ಮಾಡಿಕೊಂಡು ಆಮೇಲೆ ಕೆಳಗಡೆ ಬರ್ತೀವಿ. ಸೊ ಓಕೆ ಗೈಸ್, ಇವಾಗ ಈ ಬ್ಯಾಕ್ಗ್ರೌಂಡಲ್ಲಿ ನಾನು ನನ್ನ ತಂಗಿ ಫೋಟೋ ತಗೊಂಡ್ವಿ. ಆಲ್ರೆಡಿ ಸನ್ಸೆಟ್ ಈ ಸತಿ ಇವತ್ತು ಬೇಗ ಆಗಿದೆ. ಇಲ್ಲಿ ಕೆಳಗಡೆ ಬೇಗ ಬಂದುಬಿಟ್ಟಿದೆ. ಸೊ ಫೋಟೋ ಸೆಷನ್, ವಿಡಿಯೋ ಸೆಷನ್ ಎಲ್ಲ ಆಯಿತು. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಆಲ್ಮೋಸ್ಟ್ ಎಷ್ಟೊಂದು ಹೂವುಗಳೆಲ್ಲ ಡ್ರೈ ಆಗಿ ಇಲ್ಲೇ ಬಿದ್ದೋಗ್ಬಿಟ್ಟಿದೆ. ಜಾಸ್ತಿ ಫ್ಲವರ್ಸ್ ಇರಲಿಲ್ಲ. ನಿನ್ನೆ ಮೊನ್ನೆ ಎಲ್ಲ ಜಾಸ್ತಿ ಫ್ಲವರ್ಸ್ ಇತ್ತು. ಬಟ್ ಇವತ್ತು ಹೆಂಗೋ ಹೆಚ್ಚು ಕಮ್ಮಿ ಮಾಡಿ ಇಲ್ಲಿ ಜಾಸ್ತಿ ತೆಕ್ಕೊಂಡಿದ್ದೀನಿ ನಾನು. ಫೋಟೋಸ್ ಚೆನ್ನಾಗಿ ಬಂದಿದೆ. ಯೆಲ್ಲೋ ಆ್ಯಂಡ್ ಯೆಲ್ಲೋಗೆ ಚೆನ್ನಾಗಿ ಬಂದಿದೆ. ಅದೇ ಗ್ರೀನ್ ಬ್ಯಾಕ್ಗ್ರೌಂಡ್ ಬಂದಿರೋದಕ್ಕೆ ಲೀವ್ಸಿಂದು ಒಂಚೂರು ಪರವಾಗಿಲ್ಲ, ಏನೋ ಕಾಂಟ್ರಾಸ್ಟ್ ಕೊಡ್ತಾ ಇದೆ. ಸೊ ಇವಾಗ ಇಳಿಬೇಕು. ಇವಾಗ ನನ್ನ ತಂಗಿ ಕ್ಯಾಮ್ರಾ ಕೊಟ್ಟು ಇಳಿಸಿದೆ. ಆವಾಗಲೇ ಹತ್ತಬೇಕಾದ್ರೆ ನಂದು ಪ್ಯಾಂಟು ಇದು ಶರಾರ. ಸೊ ಕ್ಯಾಮ್ರಾ ಇಟ್ಕೊಂಡು ಫೋನ್ ಇಟ್ಕೊಂಡು ಅಷ್ಟರಲ್ಲಿ ಅವಾಗಲೇ ಅದು ಹೆಂಗೆ ಹತ್ತನೋ ಗೊತ್ತಿದೆ. ಈಗ ಇಳಿಯೋದಿರೋದು ನನಗೆ. ಸೊ ಬನ್ನಿ ಇಳಿಯೋಣ. ಬಟ್ ಈಗ ವೀಡಿಯೋ ಮಾಡ್ಕೊಂಡು ಇಳಿಯೋಕ್ಕಾಗಲ್ಲ. ಹಂಗೆ ಮಾಡೋಕ್ಕೆ ಹೋದರೆ ನಾನು ದಬ್ಬಕೊಂಡು ಬಿದ್ದು ಮುಗೀತು ಅಷ್ಟೇ. ಹೋದ್ಲ ನನ್ನ ತಂಗಿ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಸಂಜೆ ಟಿಪ್ಟುದಮ್ಮ ಹೋಗಿದ್ವಿ. ಸೊ ಇದು ಚಿಕ್ಕಮ್ಮ ದೇವರು. ಇಲ್ಲಾದಮೇಲೆ ಪಕ್ಕದಲ್ಲಿ ಟಿಪ್ಟುದಮ್ಮ ಇದೆ. ಸೊ ಇದು ಮುಗಿಸ್ಕೊಂಡಾಗ ಟಿಪ್ಟುದಮ್ಮ ಒಳಗಡೆ ಗುಡಿ ಒಳಗೆ ಹೋಗ್ಬೇಕು. ಅದೇ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಸಿಕ್ಕಿದ್ದು. ಸೊ ಹಂಗೆ ಒಟ್ಟಿಗೆ ಎಲ್ಲ ಒಳಗೆ ಹೋದ್ವಿ.
ತುಂಬ ರಶ್ ಇತ್ತು. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ದೇವರೇ ಕಾಣ್ತಿಲ್ಲ, ಲೈಕ್ ಪೂಜಾರುಗಳೇ ಅಡ್ಡ ಬರ್ತಾನೆ ಇದ್ದು ದೇವ್ರು ನೋಡೋಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ಅಂತೂ ಇಂತೂ ಹೆಂಗೋ ಮಾಡಿ ಒಂಚೂರು ನನ್ನ ಮೇಲ್ಗಡೆ ಕನ್ನಡಿ ಇಟ್ಟಿರ್ತಾರಲ್ಲ ಅದರಲ್ಲಿ ಒಂಚೂರು ತೆಗೆದು ನೋಡಿದೆ, ಅದಕ್ಕೆ ಕಾಣ್ತು. ಅದಾದಮೇಲೆ ಫೈನಲಿ ನಮ್ಮ ಟಿಪ್ಟೂರಮ್ಮ ನಮಗೆ ದರ್ಶನ ಕೊಟ್ಟರು. ಸೊ ಇದಾದಮೇಲೆ ನಾವು ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಬಿಟ್ವಿ. ಇದಾದಮೇಲೆ ಲೈಕ್ ಜಾಸ್ತಿ ಏನು ಲೈಕ್ ಹಬ್ಬನೇ ಇನ್ನೇನು ಅಷ್ಟೊಂದೇನು ಕುಂಕುಮ ಎಲ್ಲ ಕರೆಯೋದಿಲ್ವಲ್ಲ, ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಂದು ಮನೇಲಿ ಊಟ ಮಾಡಿ ಮಲ್ಕೊಂಡಿದ್ದಾಯಿತು. ಲೈಕ್ ಏನು ಹಬ್ಬನೇನೇನು ಯುಗಾದಿ ಹಬ್ಬ ಏನು ಎಲ್ಲಿ ಕುಂಕುಮ ಕದಿಯೋದಿರಲ್ಲ, ಏನಿರಲ್ಲ, ಮನೇಲೆ ನಾವೇ ಹಬ್ಬ ಮಾಡೋದಲ್ಲ. ಸೊ ಬರೀ ಪುಟ್ಟು ಮಿನಿ ಬ್ಲಾಗ್ ಆಗಿದೆ. ಆ್ಯಂಡ್ ನೆಕ್ಸ್ಟು ವ್ಲಾಗ್ ನನಗೆ ಏನು ಮಾಡಬೇಕು ಅಂತ ನಿಜ ಗೊತ್ತಾಗ್ತಿಲ್ಲ, ಕಂಟೆಂಟ್ ಏನು ಮಾಡಬೇಕು ಅಂತ. ಆಲ್ಮೋಸ್ಟ್ ನಾನು ಬೇಜಾನ್ ಕಂಟೆಂಟ್ ವೀಡಿಯೋಸ್ ಮಾಡಿದ್ದೀನಿ, ಬಟ್ ನೆಕ್ಸ್ಟ್ ಏನು ಮಾಡಬೇಕು ಲೈಕ್ ಆ ಬ್ರೈನ್ ಸ್ಟ್ರೋಮ್ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ. ಬಟ್ ಈಗ ನೆಕ್ಸ್ಟ್ ವ್ಲಾಗ್ಸ್ ಎಲ್ಲ ಬರೋದು, ಸಿಂಚನದ ಮದುವೆ ವ್ಲಾಗ್ ಬರುತ್ತೆ, ಆಮೇಲೆ ಕಸಿನ್ಸ್ ಗೆಟ್ ಟುಗೆದರ್ ಇನ್ನೊಂದು ವ್ಲಾಗ್ ಬರುತ್ತೆ, ಹಸಿಕೆರೆ ಮನೆಯಲ್ಲಿ ಒಂದು ಗೆಟ್ ಟುಗೆದರ್ ಇದೆ. ಸೊ ಅದೇನಕ್ಕೆ ಅಂತ ಎಲ್ಲ ವೀಡಿಯೋ ಮಾಡಬೇಕಾದ್ರೆ ಹೇಳ್ತೀನಿ. ಆ್ಯಂಡ್ ಹಂಗೆ ಲೈಕ್ ನೆಕ್ಸ್ಟ್ ಏಪ್ರಿಲ್ ಒಂದು 10-11 ಕಸಿನ್ಸ್ ಯಾವಾಗ ಬರ್ತಾರೆ ಅವಾಗಿನ ಸ್ಟಾರ್ಟ್ ಮಾಡ್ತೀನಿ. ಸೊ ಅವಾಗಿನ ಫ್ಯಾಮಿಲಿ ವ್ಲಾಗ್ಸ್ ಒಂದು 4-5 ಬರ್ಬೋದು. ಸೊ ಗೈಸ್, ಅದಾದಮೇಲೆ ಎಷ್ಟೊಂದು ಜನ ನನ್ನ ಫ್ಯಾಮಿಲಿ ವ್ಲಾಗ್ಸ್ ಜಾಸ್ತಿ ನೋಡ್ತಾರೆ, ಅದೊಂದು ನನಗೆ ಪ್ಲಸ್ ಪಾಯಿಂಟು. ಅದು ಮಾಡ್ತಿರೋದ್ರಿಂದ ನಾನು ಕಂಟೆಂಟ್ ವೀಡಿಯೋ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ವ್ಯೂಸು ಕೂಡ ಕಡಿಮೆ ಬರುತ್ತೆ ಬೇರೆದು ಮಾಡಿದ್ರೆ. ಬಟ್ ನೋಡೋಣ, ಯಾವುದಾರ ಇನ್ನೊಂದು ಮಧ್ಯದಲ್ಲಿ ಯಾವುದಾರ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.